ಕೊಟ್ಟಾರು ಆಭರಣ ನೆರೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ವರದಿಗಾರರಿಗೆ ಮಿತ್ರರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಹಾಗೂ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇದರ ವತಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಾಬುಲ್ ಕೊಟ್ಟಾರಿ, ನಮ್ಮ ಉಪಾಧ್ಯಕ್ಷರು ಸತೀಶ್ ಕುಮಾರ್ ಜೋಗಿ, ಇನ್ನೋರ್ವ ಉಪಾಧ್ಯಕ್ಷರು ದಿನಕರ್ ಸುವರ್ಣ ಹಾಗೂ ಕಾರ್ಯದರ್ಶಿ ಅಶೋಕ್ ಕುಮಾರ್, ಕೋಶಾಧಿಕಾರಿ ಸುರೇಶ್ ಕುಮಾರ್ ಹಾಗೂ ನಮ್ಮ ಪತ್ರಿಕಾ ಪ್ರಕಟಣೆ ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುಂದುವರಿಯುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಗೆ ಬಹಳ ವಿಶಾಲ ಮಟ್ಟದಲ್ಲಿ ಕೊಡುಗೆ ನೀಡುತ್ತಿರುವುದು ಕಟ್ಟಡ ನಿರ್ಮಾಣ ಕ್ಷೇತ್ರವಾಗಿದ್ದು, ವಿವಿಧ ರೀತಿಯ ಲಕ್ಷಾಂತರ ಕೆಲಸಗಾರರು ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಪ್ರಸ್ತುತ ಸುಮಾರು 4 ತಿಂಗಳುಗಳಿಂದ ನಿರ್ಮಾಣ ಕ್ಷೇತ್ರಕ್ಕೆ ಬೇಕಾದ ಮೂಲ ವಸ್ತುಗಳಲ್ಲಿ ಒಂದಾದ ಕೆಂಪು ಮರಕಲ್ಲಿನ ಅಭಾವದಿಂದ ಈ ಕ್ಷೇತ್ರಕ್ಕೆ ಹಿನ್ನಡೆ ಉಂಟಾಗಿರುವುದು ತಮಗೆಲ್ಲರಿಗೂ ತಿಳಿದ ವಿಷಯ. ಕೆಂಪು ಕಲ್ಲಿನ ಅಭಾವವನ್ನು ನಿವಾರಿಸುವ ಸಲುವಾಗಿ ಸರ್ಕಾರದ ಪ್ರತಿನಿಧಿಗಳಾದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ವಿಧಾನಸಭಾಧ್ಯಕ್ಷರು ಹಾಗೂ ಗಣಿ ಇಲಾಖೆಯ ಸಚಿವರನ್ನು ಅನೇಕ ಬಾರಿ ಭೇಟಿಯಾಗಿ ಒತ್ತಡ ಹೇರಿದ್ದು ಮಾತ್ರವಲ್ಲದೆ ಪ್ರಸ್ತುತ ಬಂದೊದಗಿದ ಕೆಂಪು ಕಲ್ಲಿನ ಅಭಾವದ ಕುರಿತಾದ ಕಷ್ಟ ಕಾರ್ಪಣ್ಯದ ಬಗ್ಗೆ ವಿವರವಾದ ಮನವಿಗಳನ್ನು ನೀಡಿದ ಪರಿಣಾಮ ಎಂಬಂತೆ ನಮ್ಮ ರಾಜ್ಯ ಸರ್ಕಾರವು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡ ಅನೇಕ ಸಭೆಗಳನ್ನು ನಡೆಸಿ ಕೆಲವು ನಿರ್ಧಾರಗಳನ್ನು ಜನಪರವಾಗಿ ತೆಗೆದುಕೊಂಡು ಕಾನೂನಿನಲ್ಲಿ ತಿದ್ದುಪಡಿಗಳನ್ನು ತಂದು ಕೆಂಪು ಕಲ್ಲಿನ ಗಣಿಗಾರಿಕೆ ನಡೆಸಲು ನೀಡುವ ಪರವಾನಗಿಯನ್ನು ಸರಳೀಕೃತಗೊಳಿಸುವುದಲ್ಲದೆ ರಾಯಧನವನ್ನು ಕೂಡ ಕಡಿಮೆಗೊಳಿಸಿ ಗಣಿಗಾರಿಕೆ ನಡೆಸಲು ಗಣಿ ಗುತ್ತಿಗೆದಾರರಿಗೆ ಪರವಾನಗಿ ನೀಡಿರುವ ಬಗ್ಗೆ ನಾವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳಿಂದ ಮಾಹಿತಿಯನ್ನು ಪಡೆದಿರುತ್ತೇವೆ. ಆದರೆ ಕೆಂಪು ಕಲ್ಲಿನ ಪೂರೈಕೆದಾರರು ಹಿಂದಿಗಿಂತ ಹೆಚ್ಚಿನ ದುಪ್ಪಟ್ಟು ದರವನ್ನು ಪಡೆದಿರುವುದರಿಂದ ಗುತ್ತಿಗೆದಾರರಾದ ನಮಗೆ ನಾವು ನಿರ್ದಿಷ್ಟ ಮೊತ್ತಕ್ಕೆ ಒಪ್ಪಿಕೊಂಡ ಕಟ್ಟಡ ಕಾಮಗಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗದೆ ನಷ್ಟಕ್ಕೆ ಒಳಗಾಗುವ ಭೀತಿಯನ್ನು ಎದುರಿಸುತ್ತಿದ್ದೇವೆ. ಅದೂ ಅಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಮನೆಯ ಕಾಮಗಾರಿಗಳು ನಡೆಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿರುತ್ತದೆ. ಅಲ್ಲದೆ ಈ ರೀತಿಯ ದರದ ವಿಪರೀತ ಹೆಚ್ಚಳವನ್ನು ನಮ್ಮ ಸಂಘವು ಬಲವಾಗಿ ವಿರೋಧಿಸುತ್ತದೆ. ಈ ಎಲ್ಲ ವಿಚಾರಗಳನ್ನು ಮನಗಂಡು ನಮ್ಮ ಘನ ಸರ್ಕಾರವು ಕೆಂಪು ಕಲ್ಲು ಪೂರೈಕೆದಾರರು ಮತ್ತು ಬಳಕೆದಾರರ ನಮ್ಮೆಲ್ಲರ ಸಭೆಯನ್ನು ನಡೆಸಿ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯಯುತವಾದ ದರವನ್ನು ನಿಗದಿಪಡಿಸಿ ಜಿಲ್ಲೆಯ ಸಾಮಾನ್ಯರೆಲ್ಲರಿಗೂ ನ್ಯಾಯ ಒದಗಿಸಿಕೊಡಬೇಕಾಗಿ ಕಳಕಳಿಯಿಂದ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲದೆ CRZ ವ್ಯಾಪ್ತಿಯ ಮರಳಿನ ಸಮಸ್ಯೆಯೂ ಕೂಡ ಬಗೆಹರಿಸಬೇಕಾಗಿ, ಮರಳಿನ ಸಮಸ್ಯೆ ಕೂಡ ಈಗ ತುಂಬಾ ಇದೆ, ಅದನ್ನು ಕೂಡ ಬಗೆಹರಿಸಬೇಕಾಗಿ ಈ ಸರ್ಕಾರವನ್ನು ಈ ಮೂಲಕವಾಗಿ ವಿನಂತಿಸುತ್ತಾ ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ನಮ್ಮ ಸಂಘವು ಪ್ರತಿಭಟನೆಯನ್ನು ನಡೆಸಬೇಕಾಗಿ ನಾವು ನಿಮಗೆ ತಿಳಿಯಪಡಿಸ್ತೇವೆ. ರಾಯಲ್ಟಿ ಇರಲಿಲ್ಲ, ಅವರು ಅಕ್ರಮವಾಗಿ ಲಾಭ ಬರ್ತಾ ಇತ್ತು, ಈಗ ರಾಯಲ್ಟಿ ಕೊಡಬೇಕಾಗಿದೆ, ಅದಕ್ಕೆ ಹಣ ಕೊಡಬೇಕಾಗಿದೆ. ಮತ್ತೆ ಕೆಲವು ಅಧಿಕಾರಿಗಳು ಬಂದು ಈಗ ಕಾನೂನು ಪಾಠ ಕಲಿಸ್ತಾರೆ, ಅದಕ್ಕಾಗಿ ಅವ್ರಿಗೆ ಏನು ಕೊಡಬೇಕಾಗ್ತದೆ, ಅದಕ್ಕಾಗಿ ರಣಾಯಿಸಿ ಮಾಡಿರ್ತಾರೆ. ಹಾಗಲ್ಲ, ಅದು ಮುಂಚೆ ಸರ್ಕಾರಕ್ಕೆ ಏನು ಕೊಡದೆ ಪರವಾನಗಿಯನ್ನು ಪಡೆಯದೇ ತೆಗೆದಿದ್ದರೆ ಈಗೇನೋ ಮಾಡಿದೆ ಸರ್ಕಾರ ಎಲ್ಲದಕ್ಕೊಂದು ನಿಯಮ ಮಾಡಿದೆ. ಈ ರೀತಿಯಾಗಿ ನೀವು ಪರ್ಮಿಷನ್ ತಗೊಂಡೇ ಪರ್ಮಿಟ್ ಮಾಡಿಕೊಂಡೇ ನೀವು ಕೊಂಡೋಗ್ಬೇಕು ಅನ್ನೋದು ನಿಯಮ ಮಾಡಿದ್ದಾರೆ. ಅದು ಒಂದು 50 ಜನಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಆ ಮೂಲಕ ಅವರಿಗೆ ಪರವಾನಗಿ ಸಿಕ್ಕಿದೆ. ಬಾಕಿ ಅವರೆಲ್ಲ ಅರ್ಜಿ ಹಾಕಿದ್ದಾರೆ. ಅದರಲ್ಲಿ ಏನೋ ಕೆಲವೆಲ್ಲ ಅಡೆತಡೆ ಇರಬಹುದು, ಮತ್ತೆ ಅಲ್ಲಿ ಗಣಿ ಇಲಾಖೆಯಲ್ಲಿ ಸ್ವಲ್ಪ ಅಧಿಕಾರಿಗಳ ಲೆಕ್ಕದ್ದು ಇರುವುದಲ್ಲಿ ಈಗ ಎಲ್ಲ ಒಂದು ತುಂಬಾ ಮಂದಿದು ಮನವಿ ಬಂದಿದೆ, ಆದರೆ ಎಲ್ಲರಿಗೂ ಸಿಗ್ತಾ ಇಲ್ಲ. ಒಂದು 50 ಜನರಿಗೆ ಮಾತ್ರ ಸಿಕ್ಕಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಬೇಡಿಕೆ ಜಾಸ್ತಿ ಆಗಿದೆ, ಇಲ್ಲಿ ಪೂರೈಕೆದಾರರು ಕಡಿಮೆ ಆಗ್ತಿದೆ. ಅದರಿಂದಾಗಿ ಇವರು ಅಂದ್ರೆ ಅಷ್ಟು ಬೇಡಿಕೆ ಉಂಟು. 300 ಜನ ಒಟ್ಟು ಗಣಿಗಾರಿಕೆ ಮಾಡ್ತಿದ್ರು ಮುಂಚೆ, ಈಗ 50 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಇನ್ನು ಕೊಡ್ತಾ ಇದ್ದಾರೆ. ಅದು ಇನ್ನು ಬಹಳ ನಿಧಾನಗತಿಯಾಗಿ ಹೋಗ್ತಾ ಉಂಟು. ಅದಕ್ಕೆ ಬೇಕಾದ ಕೆಲವು ಕಾನೂನಿನಲ್ಲಿ ಕೆಲವೆಲ್ಲ ವಿಷಯಗಳನ್ನು ಸೇರಿಸಿದೆ, ಮತ್ತೆ ಇದು ರಾಯಲ್ಟಿ ಕಡಿಮೆ ಮಾಡಿದೆ. ಅದರಿಂದಾಗಿ ಏನಾಯ್ತು, ಈಗ ಪೂರೈಕೆ ಕಡಿಮೆ ಆಗಿ ಬೇಡಿಕೆ ಜಾಸ್ತಿ ಆದ್ರಿಂದ ಇವರು ಸಿಕ್ಕಾಪಟ್ಟೆ ದರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ನಾವು ವಿರೋಧಿಸ್ತೇವೆ. ಹೌದು, ಆದರೆ ಸರ್ಕಾರಕ್ಕೆ ಕಂಟ್ರೋಲ್ ಮಾಡ್ಬೋದಲ್ಲ. ಈಗ ಸರ್ಕಾರದ ರೋಲ್ ಅಂದ್ರೆ ಈಗ ರಾಯಲ್ಟಿ ಕಡಿಮೆ ಮಾಡಿದೆ. ಹೌದು, ಈಗ ಸಮಸ್ಯೆ ಆಗ್ತಿರೋದು ಸರ್ಕಾರದಿಂದ ಅಥವಾ ಯಾರಿಂದ ಸಮಸ್ಯೆ ಆಗ್ತಿರೋದು? ಅಲ್ಲ, ಸರ್ಕಾರದಿಂದ ಅಂತ ಹೇಳಿದ್ರೆ ಅವರಿಗೆ ಬೇಗ ಬೇಗ ಪರ್ಮಿಷನ್ ಕೊಡಬೇಕು. ಅಂದ್ರೆ ಅಲ್ಲಿ ಒಮ್ಮೆಲೆ ನೀವು 300 ಜನ ಮನವಿ ಹಾಕುವಾಗ ಎಲ್ಲರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಒಂದೇ ಸರತಿ ಪ್ರಕಾರವೇ ಬರ್ಬೋದು, ಇಲ್ಲ ಅದಕ್ಕೆಲ್ಲ ಕೆಲವು ಮಾನದಂಡಗಳಿರ್ಬೋದು. ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲ,
ಅಲ್ಲ 300 ಜನ ಅದು ಅಕ್ರಮವಾಗಿ ತೆಗಿತಾ ಇದ್ದವರಲ್ಲ, ಈಗ ಅವರಿಗೆ ಪರ್ಮಿಷನ್ ಅಂದ್ರೆ ಕಾನೂನಿನ ಇದರಲ್ಲಿ ಕೊಡ್ತಾ ಇರುವಂತದ್ದು, ಹಾಗಾಗಿ ಅದು ತಡ ಆಗ್ತದೆ ಅಲ್ವಾ? ಆದ್ರೆ ನೀವು ಲೆಕ್ಕ ಹಾಕಿ 30 ರೂಪಾಯಿದ ಕಲ್ಲಿಗೆ 60 ರೂಪಾಯಿ, 55 ರೂಪಾಯಿ, 58 ರೂಪಾಯಿ ಎಲ್ಲ ಕೊಡಬೇಕಾಗಿ ಬರುವಾಗ ಕೆಂಪು ಕಲ್ಲು ಇಲ್ಲದೆ ಯಾವುದು ಮನೆ ಕಟ್ಟಿಗೆ ಬಿಡುವುದಿಲ್ಲ, ಎಲ್ಲರೂ ಕೆಂಪು ಕಲ್ಲಲ್ಲೇ ಕಟ್ಟಬೇಕು. ಈ ಮಂಗಳೂರಿನ ಪರಿಸ್ಥಿತಿ ಹಾಗೆ, ಇಲ್ಲಿಯ ಮಳೆ, ಇಲ್ಲಿಯ ಈ ಬಿಸಿಲಿಗೆ ನೀವು ಬೇರೆ ಯಾವುದೂ ನೀವು ಅದನ್ನು ತಡೆಯುವಂತ ಶಕ್ತಿ ಇರುವುದು ಅದಕ್ಕೆ ಕೆಂಪು ಕಲ್ಲಿಗೆ ಮಾತ್ರ. बोलो भारत माता की जय, वंदे मातरम, वंदे मातरम, वंदे मातरम, बोलो भारतीय जनता पार्टी की जय। भारत माता की, भारत माता की, भारत माता की। ಕಾರ್ಯಕ್ರಮವನ್ನು